ನಮಸ್ತೆ ಅಜ್ಜಿ. ಇವತ್ತೇನು ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ಈ ಥಂಡಿಗಾಲ ಅಲ್ವಾ, ಹ್ಞೂ ಅದಕ್ಕೆ ಸಂಬಾರ ಬಳ್ಳಿ ಸೊಪ್ಪು ಅಂತಾರೆ ನೋಡಿ. ಹಾಂ, ದೊಡ್ಡ ಪತ್ರೆ ಅಂತೀವಿ. ದೊಡ್ಡ ಪತ್ರೆ ಅಂತೀವಿ ನೋಡಿದ್ದು. ಇದರದ್ದು ಸಾರು ಇದು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೇನು ಬೇಳೆ ಹಾಕ್ಬೇಕಾದಿಲ್ಲ, ಹುರಿದು ತಿರುವಿ ಏನೋ ಮಾಡಬೇಕಾದ್ರೆ ತಿರುವೋದು ಬೇಕು. ಹುರಿಯೋದೆಲ್ಲ ಏನಿಲ್ಲ, ಈಸಿ ಮೆಥಡ್, ಮೈಗೂ ಭಾಳ ಒಳ್ಳೆಯದು. ಸರಿ ಅಜ್ಜಿ, ಆಯಿತು. ಸರಿ, ಇದಕ್ಕೆ ಏನೇನು ಬೇಕು ಇವಾಗ ಸಾಮಾನುಗಳು? ಇದಕ್ಕೆ ಹಿಂಗು, ಸಾಸಿವೆ, ಜೀರಿಗೆ ಒಗ್ಗರಣೆಗೆಲ್ಲ, ಆಮೇಲೆ ಇದು ಸಾರಿನ ಪುಡಿ ಇದೆಲ್ಲ ಕಾಲು ಟೇಬಲ್ ಸ್ಪೂನು ಎರಡೂ. ಇದು ಸಾರಿನ ಪುಡಿನೂ ಅಷ್ಟೇ, ಒಂದು ಕಾಲು ಟೇಬಲ್ ಸ್ಪೂನಿಂದ ಹಾಕು ಆಯ್ತಾ. ಇದು ಒಂಚೂರು ರುಚಿಗೆ ತಷ್ಟು. ಆಮೇಲೆ ಇದು ಕರ್ಬೇವಿನ ಸೊಪ್ಪು ಒಂದು ಕಟ್ಟಿ ಇದೆ. ಆಮೇಲೆ ಇದು ಬೆಲ್ಲ, ಆಮೇಲೆ ಇದು ಹುಣಸೆ ಹಣ್ಣು, ಒಂದು ನಿಂಬೆ ಹಣ್ಣು ಅಷ್ಟು ಸಾಕು. ಒಗ್ಗರಣೆಗೆ ಎಣ್ಣೆ. ಆಮೇಲೆ ದೊಡ್ಡ ಪತ್ರೆ ಒಂದು 10-12 ಇದೆ, ಸ್ವಲ್ಪ ದೊಡ್ಡ ಸೈಜ್ ಇರೋದು 10-12 ಸೊಪ್ಪಿದೆ. ಸರಿ ಅಜ್ಜಿ, ಏನು ಪ್ರೊಸೀಜರ್ ಇವಾಗ? ಈಗ ನೀರು ಹಾಕಿದ್ದೀನಿ, ನೀವು ಸ್ವಿಚ್ ಹಾಕು. ಹಾಕಿದೆ. ಈಗ ಈ ಸೊಪ್ಪನ್ನ ಇದರೊಳಗೆ ಹಾಕ್ತೀನಿ. ಇದು ಕುದಿಬೇಕಾ? ಸ್ವಲ್ಪ ಚೂರು ಬಾಡ್ದಂಗಾದ್ರೆ ಚೆನ್ನಾಗಿರುತ್ತೆ. ಅದ್ರದ್ದು ಸಾರ ನೀರಿಗೆ ಬಿಟ್ಕೊಳತ್ತೆ, ಚೆನ್ನಾಗಿರುತ್ತೆ. ತಿರುಗ್ಬಿಟ್ಟು ಚೆನ್ನಾಗಿ ಕೈಲೇ ನೆನೆಸಿ, ಕೈಲೇ ಇದು ಮಾಡಿ, ಏನು ಸೋಚೋದು ಏನೂ ಬೇಕಿಲ್ಲ. ಕೈಲಿ ಚೆನ್ನಾಗಿ ಹಿಂಡ್ಬಿಟ್ರೆ ನಾವು ಬೆಳಗ್ಗೆ 50 ಸಾಮಾನೇ ಬೇಡ, ಇಲ್ಲೆಲ್ಲ ಚೆನ್ನಾಗಿರೋದವರೆಗೆ ಆಗಿರುತ್ತೆ. ಬೇಕು ನಿಮಗೆಲ್ಲ ಬಿಸಿ ತಡೀಕ್ಕಾಗಲ್ಲ ಅಂದರೆ ಒಂದು 5 ನಿಮಿಷ ಇಟ್ಟರೆ ತಣ್ಣಗಾಗುತ್ತೆ. ಇಟ್ಬಿಟ್ಟು ಅದಕ್ಕೆ ಇನ್ನೆಲ್ಲ ಹಾಕಿ ಸಾರು ಮಾಡಿ ಅಷ್ಟೇ. ಹಂಗಾರೆ ಇದು ಕುದಿಯೋ ತನಕ ಕಾಯ್ಬೇಕು ನಾವು. ಹೌದು, ಒಂದು ಸ್ವಲ್ಪ ಬೇಯಬೇಕಲ್ಲ. ಸರಿ ಆಯಿತು. ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಅಜ್ಜಿ ಅದು ನೋಡಿ, ಇಷ್ಟು ಬೇಯಿಸಿದ್ದೀನಿ. ಸ್ವಲ್ಪ ಮೆತ್ತಗಾಗೋ ಅಷ್ಟೇ. ಇದನ್ನು ಒಂಚೂರು ಮಿಕ್ಸಿಗೆ ಹಾಕಿ 2 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಆಯಿತು. ಅಷ್ಟೇ, ಜಾಸ್ತಿ ಬೇಡ. ಅಲ್ಲಿ ಬೇಯಿಸಿದ್ರೆ ಮೃದುವಾಗುತ್ತೆ, ನಿಮಗೆ ತಿರುವಕ್ಕೆ ಅನುಕೂಲ ಆಗುತ್ತೆ. ಅಷ್ಟೇ ಅಷ್ಟೇ. ಇವಾಗ ಅದನ್ನೆಲ್ಲ ಅದಕ್ಕೆ ಹಾಕೊಳ್ತೀರ? ಹಾಕೊಂಡೆ ನೋಡಿ, ಮಿಕ್ಸಿ ನೀರು, ಕಾಸಿದ ನೀರದು ಆಯಿತಾ. ಇದಕ್ಕೆ ಒಂಚೂರು ಸಾರಿನ ಪುಡಿ ಇದು ಎಲ್ಲ ಹಾಕೊಂಡು ತಿರುಗಿಬಿಡ್ತೀನಿ ಆಯಿತಾ. ಎಲ್ಲೋ ಸಾರಿನ ಪುಡಿ ಈ ಕಡೆ ಇದೆ. ಸಾರಿನ ಪುಡಿ ಒಂದು ಚಮಚ ಪುಡಿ, 3/4 ಚಮಚ ಅಲ್ವಾ? ಕಾಲು ಟೇಬಲ್ ಸ್ಪೂನ್ ಇದೆ, ಸಾಕು, ಪರವಾಗಿಲ್ಲ. ಹಂಗೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿ. ಕರ್ಬೇವಿನ ಸೊಪ್ಪು ನಾನು ತಿರುವಕ್ಕೆ ಹಾಕೋದು. ಸರಿ, ಗೊತ್ತಾಯ್ತಾ? ಯಾಕೆಂದರೆ ಎಲ್ಲರೂ ಬಿಸಾಕ್ತಾರೆ. ಹುಣಸೆ ಹಣ್ಣು ಇದ್ರಲ್ಲಿ ಹಾಕಿಟ್ಟಿದ್ದೀರಾ? ನೋಡು, ಹಿಂಗೆ ಹಾಕ್ಕೊಂಡಿದ್ದೀನಿ ಆಯಿತಾ. ಇದು ಸಾಸಿವೆ ಜೀರಿಗೆ ಒಗ್ಗರಣೆಗಾಯ್ತು. ಇದು ಇದರೊಳಗೆ ಹುಣಸೆ ಹಣ್ಣು ಚೂರು ಬಿಸಿನಲ್ಲಿ ನೆನೆಸಿದ್ರೆ ಬೇಯುತ್ತಲ್ಲ ನೋಡಿ, ಹುಣಸೆ ಹಣ್ಣು ಆಯಿತು, ಆಗೋಯ್ತು. ಒಂದು ಸೆಕೆಂಡು ಸಾರು. ತಿರ್ಕೊಂಬರೋದು ಅಷ್ಟೇ. ಅಷ್ಟೇ, ತಿರ್ಕೊಂಬರ್ತೀನಿ, ಹಾಕ್ತೀನಿ. ಸಾಕು. ಅಲ್ಲೇ ಇಟ್ಟಿದ್ದೀನಿ. ಆಯ್ತಾ ಅಜ್ಜಿ? ತಿರುವಾಯ್ತು. ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ತಿದ್ದೀನಿ, ಕೊಬ್ಬರಿ ಎಣ್ಣೆದು. ಈಗ ಅದಕ್ಕೆ ಜೀರಿಗೆ ತುಂಬ ಬೀಳಿ, ಏನಾಗಲ್ಲ. ಸಾಸಿವೆ ಏನಾಗಲ್ಲ, ಈಗ ಸಾಸಿವೆ ಸ್ವಲ್ಪ ಸಾಕು, ಚೂರು ಹಾಕ್ತೀನಿ. ಅದು ಸಿಟ್ಟಿದ್ದು ನೀವು ಇದಕ್ಕಿನ್ನ ಸ್ವಲ್ಪ ಹಾಕ್ತೀನಿ ಆಯಿತಾ. ಅರಿಶಿನ ನಾಳೆ ಬೇಯಿಸೋದು ಬೇಡ, ಈ ಥರ ಒಗ್ಗರಣೆ ಹಾಕೋದಲ್ವಾ? ಆಮೇಲೆ ಅಷ್ಟೇ, ಅದಾಗಲಿ. ನೋಡಿ, ನುಣ್ಣಗಾಗಿದೆ ಅಲ್ಲ? ನೋಡಿ, ಹುಣಸೆ ಹಣ್ಣು ಮತ್ತು ದೊಡ್ಡ ಪತ್ರೆ. ನಾನೇನು ಮಾಡ್ತೀನಿ ಗೊತ್ತಾ, ಈಗ ಅದ್ರ ಮೇಲೆ ಹಿಂಗೆ ಹಿಡಿತೀನಿ, ನೋಡ್ಕೊಳ್ಳಿ ನೀವು. ಫಿಲ್ಟರ್ ಮಾಡ್ಬೇಕು ಅದನ್ನು. ಈಗ ನೋಡು, ಅದಾಯಿತು ಒಗ್ಗರಣೆ. ನೋಡಿ, ತಿರುವಿದ್ದು ಹಿಂಗೆ ಹಾಕ್ತೀನಿ. ನೀರು ಹಾಕ್ಬೇಕು ಅದಕ್ಕೆ. ಸಾಕು, ಕೈಲೇ ಹಿಂಡಿನಿಂದ ನೀವು ಬೇಡ ಅಂದಿಲ್ಲ, ಅದಕ್ಕೆ ಮತ್ತೆ ಹಾಕ್ತೀನಿ. ಕೈಲೇ ಹಿಂಡೋದು ಇಲ್ಲಿ ಗೊತ್ತಾ? ನನಗೆ ದಿನ ಮಾಡಿ ನಮಗೇನಿಲ್ಲ. ನೀವೆಲ್ಲ ಈಗಿನ ಕಾಲದವ್ರು ಕಣಮ್ಮ, ನಮ್ಮನ್ನೆಲ್ಲ ಕೇಳ್ತೀರಾ? ಅದು ನೀರು ಇದಕ್ಕೆ ಹಾಕು, ಬೇಯಿಸಿದ ನೀರು ಸಾಕು, ಬೇಗ. ಸಾಕು. ಜೋರು ಮಾಡಿ
ಸ್ವಲ್ಪ ಮುಚ್ಚಾರ ಹ್ಞೂ ಸೌಟಿದ್ರೆ ಕೈಯೇ ಬೇಕು. ಹ್ಞೂ ನೋಡ್ದಾ ಚಟ್ಟ ಅಂತ ಅದ್ರ ಬೇಡ ಅದು ಅಲ್ಲಿ ಹಾಕ್ಬೇಕು. ಈಗ ಆಯಿತಾ, ಈಗ ಉಪ್ಪು ಹಾಕ್ತೀನಿ. ಉಪ್ಪು ಅದು ಸಾರಿಗೆ ಒಂದು ಅರ್ಧ ಚಮಚ ಉಪ್ಪು ಸಾಕು. ಉಪ್ಪು ಬೇಗ ಆಗುತ್ತೆ. ಅರಿಶಿನ ಹಾಕಿಲ್ಲ, ಅರಿಶಿನ ಇಷ್ಟು ಹಾಕ್ಬಿಡ್ತೀನಿ, ಒಳ್ಳೇದು. ಈಗ ಅರಿಶಿನ ರೋಗ ನಿವಾರಕ. ಅರಿಶಿನ ಹಾಕ್ದೆ ಯಾವ ಅಡುಗೆನೂ ಮಾಡಬಾರ್ದು. ಅರಿಶಿನ ಹಾಕಿದ್ರೆ ಆಯಿತಾ. ಬೆಲ್ಲ ಬೇಕಷ್ಟು ಅಷ್ಟು ಬೇಕು, ಬೆಲ್ಲ ಇರಬೇಕು. ಆಯಿತಾ. ಸರಿ ಆಯ್ತು. ಆ ಲೋಟದಲ್ಲಿ ನೀರಿದೆಯಲ್ಲ ಒಂಚೂರು ಹಾಕು, ಹೈಗೆ ಹಾಕೋ. ಹಾಕಿದ್ದೀನಲ್ಲ. ಹಾಕು ತಡಿ. ಅಷ್ಟಿದೆಯಲ್ಲ ಅಷ್ಟೇ ಇಷ್ಟು ನೀರು. ಸಾಕು ಇಷ್ಟು. ಬೇಕಾದಷ್ಟು ಹಾಕಿ ಎಲ್ಲನೂ ಕರಿಬೇವಿನ ಸೊಪ್ಪು ಹಾಕಿ ಎಲ್ಲ ಹಾಕಿದ್ವಿ. ಒಳ್ಳೆ ಕಲರ್ ಬಂತಲ್ಲ. ಚೆನ್ನಾಗಿ ಅಷ್ಟು ಹಾಕಿತ್ತಲ್ಲ. ಸರಿ, ಇದು ಕುದಿಬೇಕಾ ಇನ್ನು? ಮತ್ತೆ ಕುದಿಬೇಕಲ್ಲ, ಬೆಲ್ಲ ಕರಗಬೇಕು. ನೀರ್ಕಣವ ಸಾರಿಂದ ಅದೆಲ್ಲ ಮಾಡೋದು ಸಾರು. ಈ ಥಂಡಿಗಾಲದಲ್ಲಿ ಇದನ್ನು ಮಾಡಿಕೊಂಡು ತುಪ್ಪ ಇಷ್ಟ ಇರೋರು ಒಂದು ಲೋಟ ಸಾರಿಗೆ ಒಂದು ಅರ್ಧ ಚಮಚ ತುಪ್ಪ ಹಾಕೊಂಡು ಕುಡಿಬೋದು. ಬೇಡ ಅಂದರೆ ಬಿಡ್ಬೋದು. ಅಂದರೆ ಇದು ಭಾಳ ಒಳ್ಳೇದು, ಮೈಗೆ ಹೊಟ್ಟೆ ಹೋಗುತ್ತೆ ಇಷ್ಟು. ಹೌದು, ದೊಡ್ಡ ಪತ್ರೆ ಇದು ಪಿತ್ತಕ್ಕೂ ಒಳ್ಳೇದು, ಕೆಮ್ಮಿಗೆ ಒಳ್ಳೇದು, ಶೀತಕ್ಕೆ ಒಳ್ಳೇದು, ಅಲರ್ಜಿಗೆ ಒಳ್ಳೇದು. ಅದು ಮನೇಲಿ ಬೆಳೆಸ್ಕೊಂಡಿರ್ಬೇಕು. ಎಲ್ಲ ಮಾಡ್ಬೋದು, ಅದರಲ್ಲಿ ಬೋಂಡ ಮಾಡ್ಬೋದು. ಹೌದು, ಎಲ್ಲ ಮಾಡ್ತೀನಿ. ನಾನು ಸಮಸ್ತನೂ ಮಾಡ್ತೀನಿ. ಅದು ಚೆನ್ನಾಗಿರುತ್ತೆ. ಅದರಲ್ಲಿ ಬರೀ ಕಷಾಯ ಮಾಡ್ಕೊಂಡು ಕುಡಿಯೋದು ಅಂದರೆ ಅದಕ್ಕೆ ಬೇಜಾರು, ಅದಕ್ಕೆ ಅಂತ ಅಷ್ಟು ಟೇಸ್ಟ್ ಇರಲ್ಲ ಕಷಾಯಕ್ಕೆ. ಈ ಥರ ಸಾರು ಮಾಡ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ. ಬೇಕಾದ್ರೆ ಸಾರು ಪುಡಿ ಬೇಡ ಅಂದರೆ ಅದಕ್ಕೆ ಜೀರಿಗೆ ಮೆಣಸು ಇರುತ್ತಲ್ಲ, ಅದನ್ನ ಒಂಚೂರು ತುಪ್ಪದಲ್ಲಿ ಹುರಿದು ಹಾಕಿ ಅದನ್ನು ಪುಡಿ ಮಾಡಿ ತಿರುತ್ತೀವಲ್ಲ, ಆ ತಿರು ಹಚ್ಚಿ ಸೊಪ್ಪು ಇಲ್ಲಿ ಹಾಕೊಂಡು ಅದ್ರ ಜೊತೆಗೆ ನುಣ್ಣಗೆ ತಿರುಗಿಬಿಟ್ಟು ಹಾಕಿ ಹುಣಸೆ ಹಣ್ಣು ಬೇಡ ಅಂದರೆ ನಿಂಬೆ ಹಣ್ಣು ಹಿಂಡ್ಕೊಂಡು ಕುಡಿಬೋದು. ಈ ಹುಣಸೆ ಹಣ್ಣು ಕೆಲವ್ರಿಗೆ ಬೇಜಾರು, ಅದು ಮತ್ತೆ ತಿರುವೇನು ಬೇಡ. ಅದು ಬೇಡ ಅಂದರೆ ಅದಕ್ಕೆ ಲಿಂಬೆ ಹಣ್ಣು ಹಿಂಡ್ಕೊಂಡು ಕುಡಿಬೋದು. ತುಪ್ಪ ಹಾಕೊಂಡು ಅಂತ ಕುಡಿದ್ರೆ ಸ್ವರ್ಗ ಸುಖ. ಹೌದು. ಆಮೇಲೆ ನೀವು ಇದನ್ನು ಹೇಳಿದ್ರಿ ಹಿಂದೆ, ಇದು ಒಂಥದ್ದು ಓಟೆ ಹುಳಿ ಅಂತ ಬರುತ್ತಲ್ಲ, ಹುಣಸೆ ಹಣ್ಣು ಬದಲು ಓಟೆ ಹುಳಿ ಉಪಯೋಗಿಸ್ಬೋದು ನಾವು ಅಂತ. ಹಾಗಾಗಿ ಅದನ್ನು ಉಪಯೋಗಿಸ್ಬೋದಾ ಇದಕ್ಕೆ? ಓಟೆ ಹುಳಿ ರಸನೋ ಓಟೆ ಹುಳಿ ಪುಡಿನೋ ಮಾಡ್ಬೋದು. ಪುನರ್ಪುಳಿ ಅಂತಾನೆ ಹೇಳ್ತಾರೆ. ಅದನ್ನು ಭಾಳ ಒಳ್ಳೇದು. ಪುನರ್ಪುಳಿ ಅಂದ್ರೆ ಎಲ್ಲದಕ್ಕೂ ಒಳ್ಳೇದು. BP ಕಂಟ್ರೋಲ್ ಮಾಡುತ್ತೆ. ಎಲ್ಲರೂ ಅದ್ರ ಬಣ್ಣ ನೋಡಿ ಕೆಲವರು ಇಷ್ಟಪಡಲ್ಲ. ಎಷ್ಟು ಮೈಗೆ ಒಳ್ಳೇದು ಅಂತ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ನಾನು ಮೊದಲೆಲ್ಲ ತುಂಬ ಅದನ್ನೇ ಉಪಯೋಗಿಸ್ತಿದ್ದೆ. ನೋಡಮ್ಮ ಚೆನ್ನಾಗಾಯ್ತು. ನೋಡಿದೆ ಕೊಡ್ತೀನಿ ಕುಡಿದು. ಸೂಪರ್ ಆಗೈತೆ. ಸ್ವಲ್ಪ ಆರ್ಲಿ ನಾನು ಕಾಯಿಗೆ ಎಲ್ಲ ಏನೂ ಹಾಕಿಲ್ಲ. ಹೌದು, ಏನೂ ಇಲ್ಲ ಇಲ್ಲ ಜೀವಲ್ಲಿ ಇಟ್ಟಿರ್ತೀನಿ. ಆರತ್ತು ಅಂತ ಕುಡಿದು ನಿಮಗೆಲ್ಲ ಹೇಳಿ ಎಲ್ಲಾದರೂ. ಯಾಕೆಂದ್ರೆ ನಿನ್ನ ಬೆಲೆ ಬಾಯಿ ರುಚಿ ಜಾಸ್ತಿ ನಿಮಗೆ. ಆದರೆ ಹೌದಪ್ಪ ಭಯಂಕರ. ನಾವೆಲ್ಲ ಇರೋದ್ರಿಂದನೇ ನೀವೆಲ್ಲ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದು. ನಾವೆಲ್ಲ ಕಾಮೆಂಟ್ ಮಾಡ್ತಿರ್ತೀವಲ್ಲ, ಅದನ್ನೆಲ್ಲ ನೀವು ರಿಪೇರಿ ಮಾಡ್ಕೊಂಡು ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿರೋದು. ನೋಡಿ ಹೆಂಗೆ ನೋಡಿ. ಚೆನ್ನಾಗಿದೆ ಅಜ್ಜಿ. ಮತ್ತೆ ಅಷ್ಟೇ ಚೆನ್ನಾಗಿದೆ. ಅದೇ ದೊಡ್ಡ ಪತ್ರೆದು ಇದ್ದೇ ಇರುತ್ತೆ, ಅದ್ರದ್ದು ಪರಿಮಳ ಇದ್ದೇ ಇರುತ್ತೆ ದೊಡ್ಡ ಪತ್ರೆದು. ಹಾಗಾಗಿ ನಾವು ಆ ಸಾರು ಜೊತೆ ಕಂಪೇರ್ ಮಾಡ್ಕೊಂಡೆಲ್ಲ ಕುಡಿಬಾರ್ದು. ಇದ್ರದ್ದೇ ಬೇರೆ ಸಾರು, ಇದು ಒಂದು ಹೆಲ್ತಿಗೆ ಒಳ್ಳೆ ಸಾರು ಅಂದ್ಕೊಂಡು ಕುಡಿಬೇಕಷ್ಟೇ. ಅದನ್ನು ಕಂಪೇರ್ ಮಾಡಿ ಹಂಗಿದೆ ಹಿಂಗಿದೆ ಹಂಗೆ ಮಾಡ್ಕೊಳ್ಳೋಂಗಿಲ್ಲ. ಇದ್ರದ್ದೇ ಬೇರೆ ಫ್ಲೇವರು, ಇದ್ರದ್ದೇ ಬೇರೆ ಟೇಸ್ಟು. ಬಟ್ ಚೆನ್ನಾಗಿದೆ, ಗಂಟ್ಲಿಗೂ ಹಾಯ್ ಆಗುತ್ತೆ ಕುಡಿತಿದ್ದಂಗೆ. ಓಕೆ, ತುಂಬ ಚೆನ್ನಾಗಿದೆ. ಆಯ್ತಾ, ಇದು ಆಫ್ ಮಾಡ್ಬೋದಾ? ಕೆಂಪು ಬಟನ್ ಆಫ್ ಮಾಡಿ. ಅದೇ ಅದೇ ಅಷ್ಟೇ. ಸರಿ ಅಜ್ಜಿ, ಒಂದು ಒಳ್ಳೆ ಸಿಂಪಲ್ ಆಗಿ ದೊಡ್ಡ ಪತ್ರೆ ತಂಬುಳಿ ಕೇಳಿದ್ವಿ ನಾವು, ದೊಡ್ಡ ಪತ್ರೆ ಕಷಾಯ ಕೇಳಿದ್ವಿ. ಆದರೆ ನೀವು ಅದರಲ್ಲಿ ದೊಡ್ಡ ಪತ್ರೆಯಲ್ಲಿ ಒಂದು ಸಾರೇ ಮಾಡಿ ತೋರಿಸಿದ್ದೀರಾ ನಮಗೆ. ದೊಡ್ಡ ಪತ್ರೆ ಸಾರು ಮಾಡಿ ತೋರಿಸಿದ್ದೀರಾ. ನೀವು ಇದೇ ಥರ ಹೇಳ್ಕೊಡ್ತಾ ಇರಿ, ನಾವು ಕಲಿತಾ ಇರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ನಮಸ್ತೆ. ಒಳ್ಳೇದಾಗಲಪ್ಪ. ಇದು ಧನುರ್ಮಾಸ. ಏನು ಅಂದರೆ ಇದು ಬರೀ ಇದೊಂದು ತಿಂಗಳು ನಾವೆಲ್ಲ ಜಯದೇವ ಅಷ್ಟಪದಿ ಗೀತ ಗೋವಿಂದ ಹೇಳ್ತಿದ್ವಿ, ಅದೆಲ್ಲ ಮಾಡ್ತಿದ್ವಿ. ಬೆಳಗಿನ ಜಾವ ಮುಂಚೆ ಸ್ನಾನ ಮಾಡಿ ಹೊರಗೆ ತುಳಸಿಗೆ ದೀಪ ಹಚ್ಚಿಡ್ಬೇಕು. ಇದೆಲ್ಲ ಶಾಸ್ತ್ರ ಕಣಮ್ಮ. ಬೆಳಗಿನ ಜಾವ ಮುಂಚೆ ಪೂಜೆ ಮಾಡಿ ಪೊಂಗಲ್ ಮಾಡಬೇಕು. ಪೊಂಗಲ್ ಮಾಡಿ ನೈವೇದ್ಯ ಮಾಡಿ ನಾವು ಹಂಚ್ಬೋದು ಯಾರಿಗಾರು. ಬೇಡ ಅಂದರೆ ನೀವು ಮನೆಯವರೇ ತಿನ್ಕೋಬೋದು ಅಂತ ಇಷ್ಟು ಮಾಡಬೇಕು.
ಸರಿ ಅಜ್ಜಿ, ಆಯಿತು. ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಹ್ಞೂ ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಹೇಳ್ಕೊಡ್ತಾ ಇರಿ, ನಾವು ಕಲಿತಾ ಇರ್ತೀವಿ. ಆಯ್ತು, ನಮಸ್ತೆ. ಆಯ್ತು.